ಚಿಟ್ಟಳ್ಳಿ ಬಳಿಯ ಕಂಡಕರೆಯ ಗಾಂಧಿ ಯುವಕ ಸಂಘ ಹಾಗೂ ಸರ್ವಧರ್ಮೀಯ ಬಡ ಹೆಣ್ಣು ಮಕ್ಕಳ ಸಾಮೂಹಿಕ ವಿವಾಹ ಆಚರಣಾ ಸಮಿತಿ ವತಿಯಿಂದ ಭಾನುವಾರ ವಿಶೇಷ ಕಾರ್ಯಕ್ರಮವೊಂದು ನಡೆಯಿತು. ಕಂಡಕರೆಯ ಹಯಾತುಲ್ ಇಸ್ಲಾಂ ಮದ್ರಸಾ ಆವರಣದಲ್ಲಿ ಸಾಮೂಹಿಕ ವಿವಾಹ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಯುವಕ ಸಂಘದ ಅಧ್ಯಕ್ಷ ಇಸ್ಮಾಯಿಲ್ ಕಂಡಕರೆ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭಕ್ಕೆ ಅತಿಥಿಗಳಾಗಿ ಅಂತಾರಾಷ್ಟ್ರೀಯ ರಗ್ಬಿ ಆಟಗಾರ ಮಾದಂಡ ತಿಮ್ಮಯ್ಯ, ದಾನಿಗಳಾದ ವಾಸುದೇವ್, ಸೇವ್ ದಿ ಡ್ರೀಮ್ಸ್ ಸಂಸ್ಥೆಯ ಜಾಬೀರ್ ನಿಜಾಮಿ, ಕಾಂಗ್ರೆಸ್ ಮುಖಂಡರಾದ ಉಸ್ಮಾನ್ ಮೈಸಿ ಕತ್ತಣೀರ, ಅಂಕಿತ್ ಪೊನ್ನಪ್ಪ, ಜೆಡಿಎಸ್ ಮುಖಂಡ ಜಾಶೀರ್ ಮೂರ್ನಾಡು, ಎಸ್ಎಸ್ಎಫ್ ಮುಖಂಡ ಇಬ್ರಾಹಿಂ ಸಕಾಫಿ, ಎಸ್ಕೆಎಸ್ಎಸ್ಎಫ್ ಮುಖಂಡರಾದ ಶಂಶುದ್ದೀನ್, ಆರಿಫ್ ಮೌಲವಿ, ಪಂಚಾಯಿತಿ ಸದಸ್ಯ ತೀರ್ಥಕುಮಾರ್, ಖತೀಬರಾದ ಮುಸ್ತಾಫಾ ಸಕಾಫಿ, ಬಿಜೆಪಿ ಮುಖಂಡ ಜಗನ್ ನೂಜಿಬೈಲು, ಸುಂಟಿಕೊಪ್ಪ ಪಂಚಾಯಿತಿ ಸದಸ್ಯ ಜಿನಾಸುದ್ದೀನ್, ಕೂಡುಮಂಗಳೂರು ಪಂಚಾಯಿತಿ ಸದಸ್ಯ ಶಂಶುದ್ದೀನ್, ಪತ್ರಕರ್ತ ಜಯಪ್ರಕಾಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಗಾಂಧಿ ಯುವಕ ಸಂಘವಾಗಿ ಪರಿವರ್ತನೆ ಮಾಡಿ ಸಣ್ಣ ಪುಟ್ಟ ಅಂತಹ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಒಂದು ಬಡ ರಂಜಾನ್ ತಿಂಗಳಲ್ಲಿ ಬಡವರಿಗೆ ಕಿಟ್ ಕೊಡೋದು, ಮತ್ತೆ ಆರೋಗ್ಯ ವಿಷಯದಲ್ಲಿ ಏನಾದರೂ ಸಮಸ್ಯೆ ಬಂದಾಗ ನಾವು ಸಹಾಯ ಮಾಡಿದ್ದೇವೆ. ಊರಿನಲ್ಲಿ ಮಾಡಿದ್ದೀವಿ, ಹೊರಗಡೆ ಮಾಡಿದ್ದೀವಿ. ಕೆಲವೊಂದು ನಾನು ಪತ್ರಕರ್ತನಾಗಿದ್ರು ಕೂಡ ಆ ಕಿಟ್ ಕೊಟ್ಟಿದ್ದು ಕೂಡ, ಮತ್ತೆ ಕೆಲವೊಂದು ವಿಷಯಗಳನ್ನು ಕೂಡ ನಮ್ಮ ಗ್ರೂಪ್ ಅಲ್ಲಿ ಕೂಡ ನಾವು ಶೇರ್ ಮಾಡಿಲ್ಲ ಫೋಟೋಸ್ಗಳನ್ನ. ಕಿಟ್ ಕೊಟ್ಟು ಬಿಟ್ಟು ಒಂದು ಕಿಟ್ ಕೊಡೋದು, ಇನ್ನೊಂದು 100 ಫೋಟೋ ಹಿಡಿಯೋದು, ಆ ತರ ಮಾಡಬಾರ್ದು ಅಂತ ಹೇಳಿ ಪತ್ರಿಕೆಯಲ್ಲಿ ಕೂಡ ನಾನು ಕೊಟ್ಟಿಲ್ಲ. ಯಾಕೆಂತಂದ್ರೆ ತಪ್ಪು, ಅದು ಬೇಡ. ಯಾಕೆಂತಂದ್ರೆ ಪತ್ರಿಕೆಯಲ್ಲಿ ಬರೋದು, ಅವರಿಗೆ ಇನ್ಸಲ್ಟ್ ಆಗೋದು, ಕೊಡೋದು 2,000 ರೂಪಾಯಿ ಈ ಕಿಟ್ಟು, ನಾವು ಮಾಡೋದು 5,000 ರೂಪಾಯಿ ಪ್ರಚಾರ. ಅಂತ ಒಂದು ಕಾರ್ಯಕ್ರಮಗಳನ್ನ ಯಾವ್ದು ಕೂಡ ನಾವು ಪ್ರಚಾರ ಮಾಡಿಲ್ಲ. ಅದೇ ರೀತಿ ನಮ್ಮಲ್ಲಿ ಶಾಲೆಯಲ್ಲಿ ನಮಗೆ ಕೇಳಿದ್ರು ನಮಗೆ ಚೇರ್ ಬೇಕು ಅಂತ. ನಾವು ಹೇಳಿದ್ವಿ ಆಯ್ತು, ನೆಕ್ಸ್ಟ್ ವಾರ ಕಾರ್ಯಕ್ರಮ ಮಾಡಿ ನಮ್ಮ ರವಿಯಣ್ಣನೆಲ್ಲ ಕರೆದುಬಿಟ್ಟು ನಾವು ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಕಿಟ್ ಕೊಟ್ಟಿದ್ವಿ, ನಾವು ಶಾಲೆಗೆ ಚೇರ್ ಕೊಟ್ಟಿದ್ವಿ. ನಂತರ ಅವ್ರು ಹೇಳಿದ್ರು ನಮಗೆ ಟೈಲ್ಸ್ ಹಾಕೊಡ್ಬೇಕು ಅಡಿಗೆ ಕೋಣೆಗೆ. ನಾನು ಹೇಳಿದೆ ಶಾಲೆ ಪ್ರಾರಂಭವಾಗಲಿ, ನಾವು ಮಾಡ್ಕೊಡ್ತೀವಿ, ಶಾಲೆ ಪ್ರಾರಂಭ ಆದರೆ ನಾವು ಟೈಲ್ಸ್ ಹಾಕೊಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ಕೆಲವೊಂದು ಸಭಾದವರಿಗೆ ಗೊತ್ತಬೇಕು, ಅವರ ಮುಖಾಂತರ ಕೆಲವೊಂದು ವಿದ್ಯಾರ್ಥಿಗಳು, ಕೆಲವೊಂದು ವಿದ್ಯಾರ್ಥಿನಿಯರು, ಬಡ ವಿದ್ಯಾರ್ಥಿನಿಯರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ನಮಗೆ ಶಿಕ್ಷಣಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ, ನಮಗೆ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ಅಂತ. ಸಂಘದಿಂದ ನಾವೇನು ದಾನಿಗಳಲ್ಲ, ಏನೂ ಅಲ್ಲ. ಬಹುಶಃ ವಾಸುದೇವರಂತಹ ಕೊಡುಗೈ ದಾನಿ, ಅವರಂತಹ ಪ್ರಚಾರ ಬಯಸಂತ ಅವ್ರು ಇರುವಾಗ ಯಾವುದು ಕೂಡ ನಮಗೆ ಅಂತೂ ಹಿನ್ನಡೆ ಆಗಲಿ. ಅದೇ ರೀತಿ ಮೈಸೂರು ಅವರು ಯಾವಾಗಲೂ ನಾವು ಒಂದು ಮೆಸೇಜ್ ಹಾಕಿದ್ರೆ ತಕ್ಷಣ ಬಂಧಿಸುವಂತ ಒಬ್ಬ ಮನುಷ್ಯ. ಬಹುಶಃ ಈ ಕಾರ್ಯಕ್ರಮಕ್ಕೆ ಅವರ ದೊಡ್ಡ ಕೊಡುಗೆ ಕೂಡ ಇದೆ. ತಕ್ಷಣ ನಾವು ವಿದ್ಯಾರ್ಥಿಗಳು ನಮ್ಮನ್ನು ಸಂಪರ್ಕ ಮಾಡಿದಾಗ ನಾವು ಅವರಿಗೆ 5,000 ರಿಂದ 15,000 ಡಿಗ್ರಿ ಫೀಸ್ ಕೂಡ ನಮ್ಮ ಕ್ಲಬ್ ಇಂದ ಕೊಟ್ಟಿದ್ವಿ. ಅದನ್ನ ಪ್ರಚಾರ ಪಡಿಸಿಲ್ಲ, ಅವಶ್ಯಕತೆ ಇಲ್ಲ ನಮಗೆ. ನಾವು ಪ್ರಚಾರ ಪಡಿಸೋಕ್ಕೂ ಕೂಡ ಕಾರ್ಯಕ್ರಮವನ್ನ ಮಾಡೋದಿಲ್ಲ. ಕನ್ನಡದಲ್ಲಿ ನಾವು ಹೇಳ್ತೇವೆ, ಜನಾರ್ದನನ ಸೇವೆ, ದೇವರ ಸೇವೆ. ನಿಜವಾಗಲೂ ಇದೆಲ್ಲ ದೇವರು ಮೆಚ್ಚುವಂಥ ಕೆಲಸ. ನಾವೊಂದು ಸ್ಪೋರ್ಟ್ಸ್ ಇದೆ, ಇಲ್ಲ 4-6 ಏನೆಲ್ಲೋ ಕಾರ್ಯಕ್ರಮಗಳಿದೆ, ಅದಕ್ಕೆಲ್ಲ ನೆರವಾಗ್ತೀವಿ, ಮಾಡ್ತೀವಿ. ನಿಜವಾಗಲೂ ಈ ಗಾಂಧಿ ಯುವಕ ಸಂಘವನ್ನು ನಾನು ನಿಜವಾಗಲೂ ಮೆಚ್ಚಿಕೊಂಡಿದ್ದೇನೆ. ಈ ಥರ ಕಾರ್ಯಕ್ರಮಗಳು 100 ನಿಮ್ಮಿಂದ ನಡೆಯಲಿ. ಹಾಗೆ ನಮ್ಮ ಈಗ ಇಸ್ಮಾಯಿಲ್ ಅವರು ಹೇಳಿದರು, ಅವರು ಪತ್ರಿಕೋದ್ಯಮದಲ್ಲಿರೋದು. ನಿಜವಾಗಲೂ ನಾವು ಚಿನ್ನ ಇದ್ದಾಗೆ. ಪತ್ರಿಕೋದ್ಯಮ ಅಂದರೆ ನಿಜವಾಗಲೂ ಅವರಿಗೆ ನಾವು ಕನ್ನಡದಲ್ಲಿ ಹೇಳುವಾಗ ಚಂಡೆ ಅಂತಿದೆ. ಆ ಕಡೆಯಿಂದಲೂ ಏಟು, ಈ ಕಡೆಯಿಂದಲೂ ಏಟು, 2 ಕಡೆಯಿಂದಲೂ ಏಟು ಬೀಳೋದು ಪತ್ರಕರ್ತರಿಗೆ. ಬಿಜೆಪಿ ಅವರಿಗೆ ಹೇಳಿದ್ರು, ಬಿಜೆಪಿ ಅವರಿಂದಲೂ ಸಿಗ್ತದೆ, ಕಾಂಗ್ರೆಸ್ನವರಿಂದಲೂ ಸಿಗ್ತದೆ. ನಿಜವಾಗ್ಲೂ ಅವ್ರು ಹೇಳಿದ್ರೆ ತುಂಬ ಅರ್ಥ ಇದೆ. ಅದರ ನೋವು ಅವರಿಗೆ ಮಾತ್ರ ಗೊತ್ತಿರ್ಬೋದು. ಅದು ಚಿನ್ನಕ್ಕೂ ಪತ್ರಕರ್ತ ಮಾಧ್ಯಮ ಮಿತ್ರರು ಇವರಿಗೆಲ್ಲ ಒಂದೇ ಮಾತು. ಅವರು ಚಿನ್ನ ಏನಂತ ಹೇಳಿದರೆ ಅದು 4 ಮಾತು ಕೇಳದೆ ಅವರ ಭವಿಷ್ಯವನ್ನು ನಿಜವಾಗ್ಲೂ ರೂಪಿಸ್ಲಿಕ್ಕಾಗಲ್ಲ. ಮಡಿಕೇರಿಯಲ್ಲಿ ಈಗ ನೋಡಿ, ನಮ್ಮ ಕೊಡಗಿನಲ್ಲಿ 4-6 ಮಾಧ್ಯಮ ಪತ್ರಕರ್ತರಿದ್ದಾರೆ, ಮಾಧ್ಯಮದವರಿದ್ದಾರೆ. ಒಂದು ಮಾಧ್ಯಮವನ್ನು ಒಂದು ಹಂತಕ್ಕೆ ತಂದು ನಿಲ್ಲಿಸಬೇಕು, ಒಂದು ಮಾಧ್ಯಮವನ್ನು ಒಂದು ಲೆವೆಲಿಗೆ ನಾವು ತಂದು ನಿಲ್ಲಿಸಬೇಕು ಅಂತ ಹೇಳಿದ್ರೆ ಅದರ ಕಷ್ಟ ಏನಿದೆ ಅಂತ ಅವರಿಗೆ ಮಾತ್ರ ಗೊತ್ತು, ನಮಗೆ ಗೊತ್ತಿಲ್ಲ. ನಮಗೆ ಪೇಪರ್ಲಿ ಓದ್ಬೋದು, ಟಿ ವಿಯಲ್ಲಿ ನೋಡ್ಬೋದು, ಇದು ಇಷ್ಟೇ ಅಂತ ಅಲ್ಲದೆ ಅದರ ಕಷ್ಟ ಏನಿದೆ ಅಂತ ಅವರಿಗೆ ಮಾತ್ರ ಗೊತ್ತು. ಅವರು ಕೂಡ ಎಷ್ಟೋ ಜನಗಳಿಗೆ ಅನ್ನ ಕೊಟ್ಟು ಅವರ ಏನು ಸ್ಟಾಫ್ಗಳನ್ನ ಇಟ್ಟು ಅವರೊಂದು ಹಂತಕ್ಕೆ ಒಂದು ಸಂಸ್ಥೆಯನ್ನು ತಂದು ನಿಲ್ಲಿಸಬೇಕು ಅಂತ ಹೇಳಿದರೆ ನಿಜವಾಗಲೂ ತುಂಬ ಕಷ್ಟ ಇದೆ. ನಾನು ಬಹಳಷ್ಟು ದೇಶಗಳಿಗೆ ಹೋಗಿದ್ದೀನಿ, ಬಹಳಷ್ಟು ರಾಜ್ಯಗಳನ್ನು ನೋಡಿ ನಮ್ಮ ದೇಶದಲ್ಲಿ, ಹಾಗೂ ಬೇರೆ ಬೇರೆ ಕ್ಷೇತ್ರಗಳಿಗೆ ಹಾಗೂ ಬೇರೆ ಬೇರೆ ಪ್ರೋಗ್ರಾಮ್ ಫಂಕ್ಷನ್ಸ್ಗಳಿಗೆ ಹೋಗಿದ್ದೀನಿ. ಬೇರೆ ಬೇರೆ ಜನರನ್ನ ಇನ್ಫ್ಯಾಕ್ಟ್ ಮಾತಾಡಿದ್ದೀನಿ. ನಮ್ಮ ಪ್ರೆಸಿಡೆಂಟಿಂದ ಹಿಡಿದ್ಬಿಟ್ಟು ಗ್ರಾಮ ಪಂಚಾಯತ್ ಮೆಂಬರ್ಸ್ವರೆಗೂ ಎಲ್ಲರಂದ್ರೆ ಮಾತಾಡಿದ್ದೀನಿ. ನಾನಂದರೆ ನನ್ನ ಪರಿಚಯ ಭಾಳಷ್ಟು ಜನರಿಗೆ ಇರಲಿಕ್ಕಿಲ್ಲ. ನಾನು ಇದುವರೆಗೆ 42 ಬಾರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನ್ನ ರಗ್ಬಿ ಏನಿದೆ ಅದನ್ನು ದೇಶವನ್ನು ಪ್ರತಿನಿಧಿಸಿದ್ದೇನೆ. ಹಾಗೂ ಬೇರೆ ಬೇರೆ ಕಂಪನಿಗಳಿಗೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿದ್ದೀನಿ.
ಸೊ ನಾನು ಇಸ್ಮೇಲ್ ಅವ್ರಿಗೆ ಒಂದು ಮಾತು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಅಫ್ಕೋರ್ಸ್ ನಾನು ಯಾವುದೇ ಪಕ್ಷ ಹಾಗೂ ಯಾವುದೇ ಧರ್ಮದ ಬಗ್ಗೆ ನಾನು ನೋಡಿ ಇಲ್ಲಿ ಬಂದಿಲ್ಲ. ನಾನು ಅವ್ರು ಮಾಡಿದಂತಹ ಕೆಲಸಕ್ಕೋಸ್ಕರ ನಾನು ಅವ್ರನ್ನ ಸಪೋರ್ಟ್ ಮಾಡಿದ್ದೀನಿ. ಅವರಂತಲ್ಲ, ಅವರಂತಹ ಭಾಳಷ್ಟು ಯುವಕರಿದ್ದೀರ ಇಲ್ಲಿ. ಸೊ ನಿಮ್ಗೆಲ್ಲರಿಗೂ ನನ್ನ ಕಡೆಯಿಂದ ಇನ್ಫ್ಯಾಕ್ಟ್ ನಾನು ಯಾವತ್ತಾದರೂ ನಾನು ಇದ್ದೇ ಇರ್ತೀನಿ, ಹಾಗೂ ನಿಮ್ಮ ಕೆಲಸಗಳಿಗೆ ನಾನು ಸಪೋರ್ಟ್ ಮಾಡ್ತೀನಿ. ಯಾವುದೇ ಒಂದು ಧರ್ಮ ಹಾಗೂ ಯಾವುದೇ ಒಂದು ನಿಮ್ಮ ಪೊಸಿಷನ್ ನೋಡಿ ನಾನು ಬರುವಂಥವನ್ನಲ್ಲ. ಅಫ್ಕೋರ್ಸ್ ನಾನು ವಿರಾಜಪೇಟೆಯಲ್ಲಿ ಇವಾಗ ಪ್ರಗತಿ ಶಾಲೆ ಅಂತ ಒಂದು ಶಾಲೆಯನ್ನು ನಡೆಸ್ತಾ ಇದ್ದೀನಿ. ಸೊ ನಮ್ಮ ವಿರಾಜಪೇಟೆ ನಗರ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೀನಿ. ಬೇರೆ ಬೇರೆ ಪೊಸಿಷನ್ಗಳಲ್ಲಿ ನಾನು ಇನ್ಫ್ಯಾಕ್ಟ್ ನಾನು ಇವಾಗ ಇದ್ದೀನಿ ಇನ್ಫ್ಯಾಕ್ಟ್. ಸೊ ಹಾಗಾಗಿ ಇಸ್ಮೇಲ್ ಅವ್ರಿಗೆ ಅದೊಂದು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾವುದು ಇಸ್ಮೇಲ್ ಹಾಗೂ ಗಾಂಧಿ ಯುವಕ ಸಂಘದವರಿಗೆ ಒಂದು ಮೆಸೇಜ್ ಏನು ಅಂತಂದರೆ, ನಿಮ್ಮ ಯಾವುದೇ ಕಾರ್ಯಕ್ರಮ ಇದ್ರೂ ದಯವಿಟ್ಟು ಕರೀರಿ. ಅಫ್ಕೋರ್ಸ್ ನಾನು ಎಲ್ಲ ಕಾರ್ಯಕ್ರಮಗಳಿಗೆ ಬರ್ತೀನಿ, ಸಪೋರ್ಟ್ ಮಾಡ್ತೀವಿ. ಮತ್ತು ಇನ್ನೊಂದು ವಿಚಾರ, ಇಲ್ಲಿ ಭಾಳಷ್ಟು ಯಂಗ್ಸ್ಟರ್ಸ್ ಇದ್ದೀರಾ ಹಾಗೂ ಈ ಸಂಘದ ಮೆಂಬರ್ಸ್ ಇದ್ದೀರಾ. ಮೊದಲನೇ ಬಾರಿಗೆ ಕಂಡಕರೆ ಇದೆ ಅಂತ ಒಂದು ಜಾಗ ನನಗೆ ಆ್ಯಕ್ಚುಲಿ ಗೊತ್ತಾಗಿದ್ದು ಯಾವಾಗ ಅಂತ ಹೇಳ್ತೀನಿ, ಇನ್ನೂ ಹೇಳಿಲ್ಲ. ಇಸ್ಮೇಲ್ ಅವ್ರು ಬಂದಾಗಲೇ, ಯಾಕೆಂತಂದರೆ ಅವ್ರ ಹೆಸರ ಪಕ್ಕದಲ್ಲಿ ಕಂಡಕೆರೆ ಅಂತ ಹಾಕೊಂಡಿದ್ದಾಗಲೇ ನಾನು ಕಂಡಕೆರೆ ಏನಿದು ಅಂತ ಕೇಳಿದಾಗ, ನಾನು ಆನ್ಲೈನ್ ಗೂಗಲ್ ಮಾಡಿದಾಗ ಹಾಗೂ ಭಾಳಷ್ಟು ಜನರನ್ನು ನೋಡಿದಾಗ ಈ ಥರ ಒಂದು ಜಾಗ ಇದೆ ಅಂತ ನನಗೆ ಗೊತ್ತಾಯಿತು. ಸೌಹಾರ್ದತೆ ನಮ್ಮ ಉದ್ದೇಶ, ಸೌಹಾರ್ದತೆ ನಮ್ಮ ಸಂದೇಶ. ನಾವು ಈ ವೇದಿಕೆಯಲ್ಲಿ ನೋಡ್ತಾ ಇರ್ಬೋದು, ಒಂದು ಭಾರತವನ್ನು ನೋಡ್ತಾ ಇದ್ದೇವೆ. ಭಾರತ ಅಂತ ಹೇಳಿದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ವೃಂದಾವನ. ಒಂದು ಗಾರ್ಡನ್ ಆಗ್ಬೇಕಂದ್ರೆ, ಒಂದು ವೃಂದಾವನ ಆಗ್ಬೇಕು ಅಂತ ಹೇಳಿದ್ರೆ, ಆ ವೃಂದಾವನದಲ್ಲಿ ಹಲವಾರು ಬಗೆಯ ಹೂಗಳಿರಬೇಕು. ಆಗ ಮಾತ್ರ ಅದನ್ನು ವೃಂದಾವನ ಅಂತ ಹೇಳಲಿಕ್ಕೆ ಸಾಧ್ಯವಿದೆ. ಇವತ್ತು ಗಾಂಧಿ ಯುವಕ ಸಂಘ ಒಂದು ದೊಡ್ಡ ಸಂದೇಶ ಇಲ್ಲಿ ನೀಡ್ತಾ ಇದೆ. ಸಾಮೂಹಿಕ ವಿವಾಹಕ್ಕೆ ಖಂಡಿತವಾಗಿಯೂ ನಾನು ವಿರೋಧಿಯಾಗಿದ್ದೇನೆ. ಸಾಮೂಹಿಕ ವಿವಾಹಗಳು ಬೇಕು, ಆದರೆ ಸಾಮೂಹಿಕ ವಿವಾಹಕ್ಕೆ ನಾನು ಇವತ್ತು ವಿರೋಧ ಮಾಡಲಿಕ್ಕೆ ಕಾರಣ ಇದೆ. ಆದರೆ ಅದನ್ನು ಈ ವೇದಿಕೆಯಲ್ಲಿ ನಾನು ಹೇಳಲ್ಲ. ಆದರೆ ಇಂತಹ ಕಾರ್ಯಗಳು ಮಾಡಬೇಕಾದ ಅನಿವಾರ್ಯತೆ ಇವತ್ತು ಸಂಘಗಳಿಗೆ ಬರ್ತಾ ಇದೆ. ನಾನು ಹೇಳಿ ಬಂದಿದ್ದು, ಈ ಒಂದು ಸೌಹಾರ್ದತೆಯ ಶಾಂತಿಯ ಸಂದೇಶಗಳನ್ನು ಸಾರುವಂತಹ ಸಂಘಟನೆಗಳು, ಅದೇ ರೀತಿ ಸಂಘ ಸಂಸ್ಥೆಗಳು ನಮ್ಮ ದೇಶದಲ್ಲಿ ಬೆಳೆಯುವಂತಹ ಸನ್ನಿವೇಶಗಳು ನಿರ್ಮಾಣವಾಗಿದೆ. ಯಾಕೆಂತ ಹೇಳಿದ್ರೆ ನೋಡಿ, ಇವತ್ತು ಇಲ್ಲಿ ಕಾಂಗ್ರೆಸ್ನವರಿದ್ದಾರೆ, ಬಿಜೆಪಿಯವರಿದ್ದಾರೆ, JDSನವರಿದ್ದಾರೆ, ಎಲ್ಲ ಸರ್ವಧರ್ಮೀಯ ಮಿತ್ರರು ಕೂಡ ಇದ್ದಾರೆ. ಒಂದು ಸುಂದರವಾದ ಒಂದು ಭಾರತವನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಕೆಲವೊಂದು ಕಡೆಗಳಲ್ಲಿ ನಡೆಯುವಂತಹ ಅಹಿತಕರ ಘಟನೆಗಳು, ಅಥವಾ ಯಾವುದಾದರೊಂದು ಸ್ಥಳದಲ್ಲಿ ಬಾಂಬ್ ಸ್ಫೋಟನೆಗಳಾದರೆ, ಅಥವಾ ಏನಾದರೊಂದು ಗಲಾಟೆ ಆದರೆ ಧರ್ಮಗಳ ಮಧ್ಯೆ ಪರಸ್ಪರ ಕಿತ್ತಾಟ ಮಾಡಲಿಕ್ಕೂ ಕೂಡ ಈ ರಾಜಕೀಯ ಕಾರಣವಾಗುತ್ತೆ ಎಂಬ ಬೇಸರ ನಮಗಿದೆ. ಯಾವ ಧರ್ಮವೂ ಕೂಡ ಇಲ್ಲಿ ನಮಗೆ ಅಶಾಂತಿಯನ್ನು ಅಥವಾ ಭಯೋತ್ಪಾದನೆಯನ್ನು, ಕೋಮವಾದವನ್ನು ಯಾವ ಧರ್ಮವೂ ಕೂಡ ಕಲಿಸಲ್ಲ. ನನ್ನ ಆತ್ಮೀಯ ಭಾರತ ದೇಶದ ಈ ಸುಂದರ ರಾಜ್ಯದಲ್ಲಿ ಹೆಚ್ಚಾಗಿರುವಂತಹ ಹಿಂದೂ ಧರ್ಮ, ಆ ಹಿಂದೂ ಧರ್ಮದ ಸಹೋದರರು ಪ್ರತಿಯೊಂದು ದಿನ ಕೂಡ ಮಾಡುವಂತಹ ಪ್ರಾರ್ಥನೆಗಳೇನು? ಸರ್ವೇ ಜನಃ ಸುಖಿನೋ ಭವಂತು, ಎಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ, ಎಲ್ಲರಿಗೂ ಕೂಡ ಶಾಂತಿ ಇರಲಿ. ಸರ್ವೇ ಜನಃ ಸುಖಿನೋ ಭವಂತು, ಲೋಕೋ ಸಮಸ್ತೋ ಸುಖಿನೋ ಭವಂತು, ಎಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ಅಂತ ಎಲ್ಲ ಹಿಂದೂ ಧರ್ಮೀಯರು ಪ್ರಾರ್ಥನೆ ಮಾಡ್ತಾರೆ. ಅಲ್ಲೆಲ್ಲಿಯೂ ಕೂಡ ಹಿಂದೂ ಧರ್ಮದವರಿಗೆ ಮಾತ್ರ ಒಳ್ಳೆಯದಾಗ್ಲಿ ಅಂತ ಹಿಂದೂ ಧರ್ಮದವರು ಪ್ರಾರ್ಥನೆ ಮಾಡಲ್ಲ. ಇದೇ ಸಮಾರಂಭದಲ್ಲಿ ಸಾಧಕ ಮಕ್ಕಳನ್ನು ಗೌರವಿಸಲಾಯಿತು. FMC ಕಾಲೇಜಿನ ಶಮ್ರಾ ಮತ್ತು ದ್ವಿತೀಯ PUCಯ ಅಜನ್ಯ ಸನ್ಮಾನಕ್ಕೆ ಭಾಜನರಾದರು. ಮಂಗಳೂರು ವಿವಿ ಮಟ್ಟದಲ್ಲಿ ಕ್ರೀಡಾ ಸಾಧನೆ ಮಾಡಿದ ಸಂಘದ ಸದಸ್ಯ ಸಮ್ಮದ್ ಅವರನ್ನು ವಿಶೇಷವಾಗಿ ಗೌರವಿಸಲಾಯಿತು.
ಇದೇ ಸಂದರ್ಭದಲ್ಲಿ ಮೊದಲ ಹಂತದ ವಿವಾಹ ಕಾರ್ಯಕ್ರಮದಲ್ಲಿ ಜೋಡಿಯೊಂದು ದಾಂಪತ್ಯ ಜೀವನಕ್ಕೆ ಪದಾರ್ಪಣೆ ಮಾಡಿತು. ಸಮಾಜ ಸೇವೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಮತ್ತು ಸಾಧನೆಗೈದ ಪ್ರಮುಖರನ್ನು ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. نحمده ونستعينه ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلله فلا هادي له ونشهد أن لا إله إلا الله وحده لا شريك له. ಈ ಸಂದರ್ಭ ಚಿನ್ನಾಭರಣವನ್ನು ಹಸ್ತಾಂತರಿಸ್ತಾ ಇದ್ದಾರೆ ನಮ್ಮ ಗಾಂಧಿ ಯುವಕ ಸಂಘದ ಎಲ್ಲ ಪದಾಧಿಕಾರಿಗಳು. ಇದನ್ನು ಕೈ ಜೋಡಿಸಿ